Hi students, welcome back to the Swastik Excellent YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ ಅಲ್ಲಿ ಬಂದಿರತಕ್ಕಂತಹ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. 2019 ರ ಕ್ವೆಶ್ಚನ್ ಪೇಪರ್. ಈಗ ಆಲ್ರೆಡಿ ನಾವು 2018 ರ ಕ್ವೆಶ್ಚನ್ ಪೇಪರ್ಸ್ ಅನ್ನು ಡಿಸ್ಕಸ್ ಮಾಡಿದೀವಿ. ಆ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಅನ್ನು ಬಿಡಿಸಬೇಕಾದ್ರೆ ಬೇಸಿಕ್ ಏನೇನು ಬೇಕು ಅದನ್ನೆಲ್ಲನೂ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಆ ವಿಡಿಯೋನ ನೋಡಿ ಈ ವಿಡಿಯೋಗೆ ಬನ್ನಿ. ಸೊ ನೋಡಿ ಸ್ಟೂಡೆಂಟ್ಸ್, ಮೊದಲು ಈ ಕ್ವೆಶ್ಚನ್ ಪೇಪರ್ ಅನ್ನು ಒಂದ್ಸಲ ರೀಡ್ ಮಾಡಿ ನೋಡ್ರಿ. ಫಸ್ಟ್ ಒನ್, ಈ ಕ್ವೆಶ್ಚನ್ ಪೇಪರ್ ನ ರೀಡ್ ಮಾಡಬೇಕಾದ್ರೆ ನೀವು ಪೂರ್ತಿ ಕ್ವೆಶ್ಚನ್ ಪೇಪರ್ ನ ಓದ್ತಾ ಕೊಡಬೇಡಿ, ಯಾಕಂದ್ರೆ ಟೈಮ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ನಲ್ಲಿ. ಸೊ ಆದ್ದರಿಂದ ಅಡ್ಜಸ್ಟ್ಮೆಂಟ್ ಗೆ ಡೈರೆಕ್ಟ್ ಆಗಿ ಬನ್ನಿ. ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ನೋಡ್ರಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 31/3/2018 rupees 10,000. ನೋಡಿ ಸ್ಟೂಡೆಂಟ್ಸ್, ಸಬ್ಸ್ಕ್ರಿಪ್ಷನ್ ಮೇಲೆ ಒಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ನೆಕ್ಸ್ಟ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 31/3/2018 rupees 1,000. ನೋಡಿ ಸ್ಟೂಡೆಂಟ್ಸ್, ನಿಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಸ್ಯಾಲರಿ ಮೇಲೆ ಒಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂಡ್ ಬುಕ್ 10% ಓನ್ಲಿ ಆನ್ ಓಪನಿಂಗ್ ಬ್ಯಾಲೆನ್ಸ್. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಓನ್ಲಿ ಆನ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರತಕ್ಕಂತ ಬುಕ್ಸ್ ಮತ್ತೆ ಫರ್ನಿಚರ್ ಮೇಲೆ ಮಾತ್ರ ಡಿಪ್ರಿಸಿಯೇಷನ್ ಅನ್ನು ತೆಗಿಬೇಕು. ಸೊ ಹಾಗಾಗಿ ಬುಕ್ಸ್ ಮತ್ತೆ ಫರ್ನಿಚರ್ ಮೇಲೆ ಒಂದೊಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ನೆಕ್ಸ್ಟ್ ಡೊನೇಷನ್ ಕ್ಯಾಪಿಟಲೈಸ್, ಡೊನೇಷನ್ ಮೇಲೆ ಒಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ನಿಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ರಿಸಿಪ್ಟ್ ಇದೆ ನೋಡ್ರಿ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜ್ ಪೇಡ್ ಅಡ್ವಾನ್ಸ್ ₹650. ನೋಡಿ ಸ್ಟೂಡೆಂಟ್ಸ್, ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬೈ ಎಲೆಕ್ಟ್ರಿಸಿಟಿ ಚಾರ್ಜ್ ಅಂತ ಇದೆ ಅಲ್ವಾ, ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ನ ಹಾಕೊಳ್ಳಿ. ಸೊ ಇಷ್ಟಾದ ಮೇಲೆ ನಮಗೆ ಯಾವ್ಯಾವ ಐಟಮ್ ಮೇಲೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಈಗ ಗೊತ್ತಾಯ್ತು. ಸೊ ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಬರೋಣ ಅಂತ. ಫಸ್ಟ್ ನೋಡ್ರಿ, ಬ್ಯಾಲೆನ್ಸ್ ಶೀಟ್ ಲಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಈ ಪ್ರಾಬ್ಲಮ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಒಂದು ನೋಡಿ ಸ್ಟೂಡೆಂಟ್ಸ್, ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಬರುತ್ತಲ್ವಾ. ಸೊ ಕ್ಯಾಶ್ ಇನ್ ಹ್ಯಾಂಡ್. ನೋಡಿ ಸ್ಟೂಡೆಂಟ್ಸ್, ಈ ಕ್ಯಾಶ್ ಇನ್ ಹ್ಯಾಂಡ್ ನ ಅಮೌಂಟ್ ನ ಬರೀಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಮೌಂಟ್ ನ ಬರೀಬಾರದು. ನಿಮ್ಮ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರಲ್ವಾ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಹೇಳಿ ಆ ಅಮೌಂಟ್ ನ ಬರೀಬೇಕು. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಇದೆ ನೋಡ್ರಿ, ಆ ಅಮೌಂಟ್ 15,900. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ರಿ ಅಸೆಟ್ಸ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಆದ್ಮೇಲೆ ಬುಕ್ಸ್ ಇದೆ ಅಲ್ವಾ. ಸೊ ಬುಕ್ಸ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ, ಸ್ಟಾರ್ ಮಾರ್ಕ್ ನ ಕೊಟ್ಟಿದ್ದೀವಿ ನೋಡ್ರಿ, ಹಾಗಾಗಿ ಇನ್ನರ್ ಕಾಲಮ್ ನ ಅಮೌಂಟ್ ನ ಬರ್ಕೊಳ್ಳಿ 6,200. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ನೋಡಿ ಸ್ಟೂಡೆಂಟ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಯಾವುದೇ ಬರಲಿ ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬಾರದು. ಅದನ್ನ ಎಲ್ಲಿ ತೋರಿಸಬೇಕಂತಂದ್ರೆ ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋ ಟೈಮ್ನಲ್ಲಿ ಸಬ್ಸ್ಕ್ರಿಪ್ಷನ್ ನಲ್ಲಿ ಅದನ್ನ ಏನ್ ಮಾಡಬೇಕು? ಲೆಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದೇ ಆಗಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದ್ರೆ ಅದನ್ನ ಏನ್ ಮಾಡಬೇಕು? ಲೆಸ್ ಮಾಡಬೇಕು. ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿದ್ದಾರಲ್ವಾ, ಅದನ್ನ ನಿಮ್ಮ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಲೆಸ್ ಮಾಡಬೇಕು. ಯಾವ್ದ್ರಲ್ಲಿ? ಸ್ಯಾಲರಿ. ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಯಾವುದೇ ಬರಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ಲೆಸ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನ ಸ್ಕಿಪ್ ಮಾಡ್ರಿ. ನೆಕ್ಸ್ಟ್ ಫರ್ನಿಚರ್, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ನ ಬಿಟ್ಟು ಬರೀರಿ. ಫರ್ನಿಚರ್, ಈ ಫರ್ನಿಚರ್ ಕೂಡ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇನ್ನರ್ ಕಾಲಮ್ ಬರೀರಿ ಅಮೌಂಟ್ ನ 2,600. ಸೊ ನೆಕ್ಸ್ಟ್ ಬಿಲ್ಡಿಂಗ್, ನೋಡಿ ಸ್ಟೂಡೆಂಟ್ಸ್, ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಔಟರ್ ಕಾಲಮ್ ಅಮೌಂಟ್ ನ ಬರೆದ್ಬಿಡ್ರಿ 25,000. ನೋಡಿ ಸ್ಟೂಡೆಂಟ್ಸ್, ಈಗ ಅಸೆಟ್ಸ್ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದನ್ನು ಬರೆದಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಒಂದನ್ನ ಬಿಟ್ಟು ಪ್ರತಿಯೊಂದನ್ನು ಬರೆದಿದ್ದೀವಿ. ಸೊ ಈಗ ಲಯಬಿಲಿಟೀಸ್ ಅಲ್ಲಿ ಬನ್ನಿ. ಯಾಕಂದ್ರೆ ಫಸ್ಟ್ ಒನ್ ಏನಿದೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹1,000 ಅಂತ ಕೊಟ್ಟಿದ್ದಾರೆ, ಹೌದಾ? ಹಾಗಾಗಿ ಇಲ್ಲಿ ನೋಡಿ, ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದ್ರೆ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ತೋರಿಸಬಾರ್ದು ಅಂತ ಹೇಳಿದೀನಿ. ಯಾವನ್ನ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವೆಶ್ಚನ್ ಪೇಪರ್ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಬರೀಬಾರ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅದನ್ನೆಲ್ಲಿ ಬರೀಬೇಕು? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಸ್ಯಾಲರಿ ಎಲ್ಲ ಅದನ್ನ ಏನ್ ಮಾಡಬೇಕು? ಲೆಸ್ ಮಾಡಬೇಕು. ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡ್ರಿ. ನೆಕ್ಸ್ಟ್ ಕ್ಯಾಪಿಟಲ್ ಫಂಡ್. ಕ್ಯಾಪಿಟಲ್ ಫಂಡ್ ಎಲ್ಲಿ ಬರುತ್ತೆ?
ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಅಮೌಂಟ್ ನೋಡಿ ಸ್ಟೂಡೆಂಟ್ಸ್ 39,900 ಸೊ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದಿರತಕ್ಕಂತ ಪ್ರತಿಯೊಂದನ್ನು ಬರೆದಿದ್ದೀವಿ. ಯಾವನ್ನ ಬಿಟ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಮತ್ತು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನ ಬಿಟ್ಟು ಪ್ರತಿಯೊಂದನ್ನು ಬರೆದಿದ್ದೀವಿ. ಸೊ ಈಗ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡಿ ಸ್ಟೂಡೆಂಟ್ಸ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಫಸ್ಟ್ ನಿಮ್ಮ ಪೇಮೆಂಟ್ ಸೈಡ್ ನೋಡಿ. ಫಸ್ಟ್ ಒಂದು ಏನಿದೆ ಜನರಲ್ ಎಕ್ಸ್ಪೆನ್ಸಸ್ ನೋಡಿ ಸ್ಟೂಡೆಂಟ್ಸ್. ಈ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಇರೋನ ಕ್ರೆಡಿಟ್ ಸೈಡ್ ಇರೋನ ಡೆಬಿಟ್ ಸೈಡ್ ಆಪೋಸಿಟ್ ಸೈಡ್ ಬರೀಬೇಕು. ಓಕೆನಾ? ಈ ಫಸ್ಟ್ ಒಂದು ನೋಡ್ರಿ ಕ್ರೆಡಿಟ್ ಸೈಡ್ ನೋಡ್ರಿ. ಫಸ್ಟ್ ಪೇಮೆಂಟ್ ಸೈಡ್ ಜನರಲ್ ಎಕ್ಸ್ಪೆನ್ಸಸ್. ಈ ಜನರಲ್ ಎಕ್ಸ್ಪೆನ್ಸಸ್ ನ ಎಲ್ಲಿ ಬರ್ತೀವಿ? ಡೆಬಿಟ್ ಸೈಡ್ ಬರ್ತೀವಿ. ಯಾವ ಅಕೌಂಟ್ ಅಲ್ಲಿ? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ. ಟು ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡಿ ಅಮೌಂಟ್? 900. ಸೊ ನೆಕ್ಸ್ಟ್ ಬೈ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ನೋಡಿ 16,000 ಅಂತಿದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ? ಸ್ಟಾರ್ ಮಾರ್ಕ್ ಹಾಕೊಂಡಿದ್ದೀವಿ ನೋಡಿ ನಾವು. ಸೊ ಹಾಗಾಗಿ ಅದನ್ನ ಇನ್ನೊಂದು ಕಾಲಮ್ ಬರೀರಿ ಅಮೌಂಟ್ ಟು ಸ್ಯಾಲರಿ. ಎಷ್ಟಿದೆ ಅಮೌಂಟ್? 16,000. ಸೊ ನೆಕ್ಸ್ಟ್ ಪೋಸ್ಟೇಜ್ ಅಲ್ಲಿ ಬರ್ತಾ ಇದೆ ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸಬೇಕು. ಟು ಪೋಸ್ಟೇಜ್ ನೋಡಿ ಸ್ಟೂಡೆಂಟ್ಸ್. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ಬಿಡ್ರಿ. ಟು ಪೋಸ್ಟೇಜ್. ಈ ಪೋಸ್ಟೇಜ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಇದನ್ನ ಹೊರಗಡೆ ಬರೆದ್ಬಿಡ್ರಿ. 1,300. ಸೊ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜ್. ಇದನ್ನ ಎಲ್ಲಿ ಬಿಡ್ತೀವಿ? ಇದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸ್ತೀವಿ. ಏನು? ಎಲೆಕ್ಟ್ರಿಸಿಟಿ ಚಾರ್ಜ್. ಟು ಎಲೆಕ್ಟ್ರಿಸಿಟಿ ಚಾರ್ಜ್ ನೋಡಿ ಸ್ಟೂಡೆಂಟ್ಸ್. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ಹಾಗಾಗಿ ಇದನ್ನ ಇನ್ನೊಂದು ಕಲಂ ಬರ್ಕೋರಿ. ಇಲ್ಲ ನಾನು ಸಿ ಅಂತ ಅಷ್ಟೇ ಬರ್ತೀನಿ ನೋಡಿ. ಇದು ಚಾರ್ಜ್ ಇಲ್ಲಿ ಸ್ಪೇಸ್ ಇಲ್ಲ ಅಂತ ನಾನು ಶಾರ್ಟ್ಕಟ್ ಅಲ್ಲಿ ಬರ್ತಿದ್ದೀನಿ. ಅಮೌಂಟ್ 7,800. ಸೊ ನೆಕ್ಸ್ಟ್ ಫರ್ನಿಚರ್ ನೋಡಿ ಸ್ಟೂಡೆಂಟ್ಸ್. ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಯಾವುದೇ ಆಗಲಿ ಫಿಕ್ಸ್ಡ್ ಅಸೆಟ್ಸ್ ಯಾವಾದ್ರೂ ಬಂದ್ರೆ ಅದೇನ್ ಮಾಡಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಡ್ ಮಾಡಬೇಕು. ಯಾಕಂತಂದ್ರೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಏನಾದರೂ ಅಸೆಟ್ಸ್ ಬಂದಿದ್ರೆ ಅದು ಪರ್ಚೇಸ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ಬರೆಯೋಣ. ಫಸ್ಟ್ ಒಂದು ಏನಿದೆ? ಫರ್ನಿಚರ್ ಅಲ್ಲಿ ಆಲ್ರೆಡಿ ಬರ್ತಿದ್ವಲ್ವ ನಾವು, ಇದಕ್ಕೆ ಅದನ್ನ ಆಡ್ ಮಾಡಬೇಕು. ಪ್ಲಸ್ ಎಷ್ಟಿದೆ ನೋಡ್ರಿ ಫರ್ನಿಚರ್? 26,500. ಪರ್ಚೇಸ್ 26,500. ಸೊ ನೆಕ್ಸ್ಟ್ ಬುಕ್ಸ್. ಫರ್ನಿಚರ್ ಆದ್ಮೇಲೆ ಏನಿದೆ? ಬುಕ್ಸ್. ಇದು ಕೂಡ ಏನಾಗಿರುತ್ತೆ ನಮಗೆ? ಫಿಕ್ಸ್ಡ್ ಅಸೆಟ್ ಆಗಿರೋದ್ರಿಂದ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇದನ್ನ ಏನ್ ಮಾಡಬೇಕು? ಈ ಬುಕ್ಸ್ ಅಂತ ಹೇಳಿ ಆಲ್ರೆಡಿ ಬರ್ತಿದೀವಲ್ವಾ, ಈ ಅಮೌಂಟ್ ಗೆ ಅದನ್ನ ಏನ್ ಮಾಡಬೇಕು? ಆಡ್ ಮಾಡಬೇಕು. ಯಾಕಂತಂದ್ರೆ ಇದು ಕೂಡ ಪರ್ಚೇಸ್ ಆಗಿರತಕ್ಕಂಥದ್ದು ಆಗಿರುತ್ತೆ. ಪ್ಲಸ್ ಪರ್ಚೇಸ್. ಸೊ ಅಮೌಂಟ್ ನೋಡಿ ಎಷ್ಟಿದೆ? ಬುಕ್ಸ್ 13,000. ಬುಕ್ಸ್ ಆದ್ಮೇಲೆ ನೋಡಿ ಸ್ಟೂಡೆಂಟ್ಸ್ ನ್ಯೂಸ್ ಪೇಪರ್ ಅಂತ ಹೇಳಿ ಕ್ರೆಡಿಟ್ ಸೈಡ್ ಬಂದಿದ್ರೆ ಏನರ್ಥ? ನಾವು ಪೇಪರ್ಸ್ ನ ಪರ್ಚೇಸ್ ಮಾಡ್ತಿದೀವಿ ಅಂತ ಅರ್ಥ. ಸೊ ಹಾಗಾಗಿ ಅದು ನಮಗೆ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಎಲ್ಲಿ ತೋರಿಸಬೇಕು? ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸಬೇಕು, ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್. ಟು ನ್ಯೂಸ್ ಪೇಪರ್. ಅಮೌಂಟ್ ನೋಡಿ ಸ್ಟೂಡೆಂಟ್ಸ್ 600. ಸೊ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಮೀಟಿಂಗ್ ಎಕ್ಸ್ಪೆನ್ಸಸ್. ಇದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗೋದ್ರಿಂದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ತೋರಿಸಬೇಕು, ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್. ಟು ಮೀಟಿಂಗ್ ಎಕ್ಸ್ಪೆನ್ಸಸ್. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಅಮೌಂಟ್ ಡೈರೆಕ್ಟ್ ಆಗಿ ಹೊರಗಡೆ ಬರೀರಿ. 7,200. ನೆಕ್ಸ್ಟ್ ಮೀಟಿಂಗ್ ಎಕ್ಸ್ಪೆನ್ಸಸ್ ಆದ್ಮೇಲೆ ಟಿವಿ ಸೆಟ್
ನೋಡಿ ಸ್ಟೂಡೆಂಟ್ಸ್, ಇದು ಕೂಡ ನಮಗೆ ಅಸೆಟ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಅನ್ನು ತೋರಿಸಬೇಕು. ಯಾವನ್ನ ಟಿವಿ ಸೆಟ್ ಅಮೌಂಟ್ ನೋಡಿ ಸ್ಟೂಡೆಂಟ್ಸ್ 16,000 16,000. ಸೊ ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್, ಈ ಅಮೌಂಟ್ ಆಲ್ರೆಡಿ ನಾವು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದ್ವಿ. ಸೊ ಹಾಗಾಗಿ ಈಗ ಅದನ್ನ ಬಿಡ್ರಿ, ಆಲ್ರೆಡಿ ಬರ್ದಿದ್ವಲ್ವಾ. ಸೊ ನೋಡ್ರಿ, ಈಗ ರಿಸಿಪ್ಟ್ ಟೈಮ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬರ್ತಕ್ಕಂತ ಪೇಮೆಂಟ್ಸ್ ಅಲ್ಲಿ ಇರುವಂತವನ್ನು ಪ್ರತಿಯೊಂದನ್ನು ಈಗ ಆಲ್ರೆಡಿ ಬರ್ದಿದೀವಿ, ಹೌದಾ. ನೆಕ್ಸ್ಟ್ ರಿಸಿಪ್ಟ್ ಸೈಡ್ ನೋಡ್ರಿ, ಫಸ್ಟ್ ಒನ್ ಏನಿದೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಇದೆ. ಈ ಅಮೌಂಟ್ ನ ಬರೀಬಾರ್ದು, ಯಾಕಂತಂದ್ರೆ ಈ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಆಲ್ರೆಡಿ ಬರ್ದಿದೀವಲ್ಲ ನಿಮ್ಮ ರಿಸಿಪ್ಟ್ ಟೈಮ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂತ ಕೊಟ್ಟಿದ್ರಲ್ಲ ಆ ಅಮೌಂಟ್ ಅಲ್ಲಿ ಅದು ಆಲ್ರೆಡಿ ಆಡ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಎಲ್ಲಿ ತೋರಿಸಬಾರ್ದು. ನೆಕ್ಸ್ಟ್ ನೋಡ್ರಿ, ಟು ಸಬ್ಸ್ಕ್ರಿಪ್ಷನ್, ಈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ನ ಎಲ್ಲಿ ತೋರಿಸಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ತೋರಿಸಬೇಕು, ಯಾಕಂತಂದ್ರೆ ಇದು ನಮಗೆ ಇನ್ಕಮ್ ಆಗಿರುತ್ತೆ, ಓಕೆನಾ. ಬೈ ಸಬ್ಸ್ಕ್ರಿಪ್ಷನ್ ನೋಡಿ ಸ್ಟೂಡೆಂಟ್ಸ್, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇನ್ನರ್ ಕಾಲಮ್ ಬರೀರಿ ಅಮೌಂಟ್ ನ 75,000. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ ನೋಡಿ ಸ್ಟೂಡೆಂಟ್ಸ್, ಈ ಎಂಟ್ರೆನ್ಸ್ ಫೀಸ್ ಎಲ್ಲಿ ಬರ್ತೀವಿ ನಾವು, ಎಂಟ್ರೆನ್ಸ್ ಫೀಸ್ ಸ್ಟಾಪ್ ಮಾಡೋಣ, ಸೇವ್ ಮಾಡ್ಕೊಳ್ಳೋಣ. ನೋಡಿ ಸ್ಟೂಡೆಂಟ್ಸ್, ಟು ಎಂಟ್ರೆನ್ಸ್ ಫೀಸ್, ಈ ಎಂಟ್ರೆನ್ಸ್ ಫೀಸ್ ಎಲ್ಲಿ ಬರ್ತೀವಿ ನಾವು, ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ತೋರಿಸ್ತೀವಿ. ಯಾಕಂತಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಯಾವ್ದಾದ್ರು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿದ್ರೆ ಅಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ಕಲೆಕ್ಟ್ ಮಾಡ್ತಾರಲ್ಲ, ಹಾಗಾಗಿ ಅದೇನಾಗುತ್ತೆ ಅವ್ರಿಗೆ ಇನ್ಕಮ್ ಆಗೋದ್ರಿಂದ ಆ ರೀತಿ ನಾವು ಇದನ್ನ ಟ್ರೀಟ್ ಮಾಡಿ ಎಲ್ಲಿ ತೋರಿಸಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ತೋರಿಸಬೇಕು. ಏನು ಟು ಎಂಟ್ರೆನ್ಸ್ ಫೀಸ್ ಅಂತ ಕೊಟ್ಟಿದ್ರಲ್ಲ ಅದನ್ನ ಬೈ ಎಂಟ್ರೆನ್ಸ್ ಫೀಸ್, ಎಂಟ್ರೆನ್ಸ್ ಫೀಸ್. ಇಲ್ಲಿ ಈಗ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಸ್ವಲ್ಪ ಸ್ಪೇಸ್ ನ ಬಿಡ್ರಿ. ಬೈ ಎಂಟ್ರೆನ್ಸ್ ಫೀಸ್ ಅಮೌಂಟ್ ನೋಡಿ ಸ್ಟೂಡೆಂಟ್ಸ್ 2,000 ಇದೆ ಅಲ್ವಾ, 2,000. ನೆಕ್ಸ್ಟ್ ರೆಂಟ್ ಫ್ರಮ್ ಯೂಸ್ ಆಫ್ ಆಲ್ ನೋಡಿ ಸ್ಟೂಡೆಂಟ್ಸ್, ಇದು ಕೂಡ ನಮಗೆ ಇನ್ಕಮ್ ಆಗೋದ್ರಿಂದ ಎಲ್ಲಿ ತೋರಿಸಬೇಕು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ತೋರಿಸಬೇಕು. ಬೈ ರೆಂಟ್ ಫ್ರಮ್ ಯೂಸ್ ಆಫ್ ಆಲ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಸ್ಪೇಸ್ ಆಗಲ್ಲ, ನಾನು ಶಾರ್ಟ್ಕಟ್ ಅಲ್ಲಿ ಬರ್ತಿದ್ದೀನಿ, ನೀವು ಪೂರ್ತಿಯಾಗಿ ಬರ್ಕೊಳ್ಳೋಣ. ರೆಂಟ್ ಫ್ರಮ್ ಯೂಸ್ ಆಫ್ ಆಲ್ 7,000. ನೆಕ್ಸ್ಟ್ ಡೊನೇಷನ್, ಈ ಡೊನೇಷನ್ ನೋಡಿ ಸ್ಟೂಡೆಂಟ್ಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ಯಾಪಿಟಲೈಸ್ ಮಾಡಿ ಅಂತ ಹೇಳಿದರೆ, ಸೊ ಹಾಗಾಗಿ ಅದನ್ನ ಎಲ್ಲಿ ತೋರಿಸಬೇಕು ನಾವು, ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಡೊನೇಷನ್. ಎಷ್ಟಿದೆ ನೋಡಿ, 10,000 ಇದೆ ಅಲ್ವಾ, 10,000. ನೆಕ್ಸ್ಟ್ ನೋಡಿ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ನಮ್ಮ ಕಡೆ ಇರ್ತಕ್ಕಂಥ ಓಲ್ಡ್ ನ್ಯೂಸ್ ಪೇಪರ್ ನ ನಾವು ಮಾರೋದ್ರಿಂದ ಏನಾಗುತ್ತೆ, ನಮಗೆ ಎಷ್ಟೆಲ್ಲ ಅಮೌಂಟ್ ಬರ್ತವ, ಇನ್ಕಮ್ ಬರ್ತವ, ಹಾಗಾಗಿ ಎಲ್ಲಿ ತೋರಿಸಬೇಕು, ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ತೋರಿಸಬೇಕು. ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ನೋಡಿ ಸ್ಟೂಡೆಂಟ್ಸ್, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ಅಮೌಂಟ್ ಇರೋದು 400. ಎಷ್ಟು, 400. ನೆಕ್ಸ್ಟ್ ಟು ಲೈಫ್ ಮೆಂಬರ್ಶಿಪ್ ಫೀಸ್, ಈ ಲೈಫ್ ಮೆಂಬರ್ಶಿಪ್ ಫೀಸ್ ಅಂತ ಇದರಲ್ಲಿ ಬರುತ್ತೆ ಕ್ಯಾಪಿಟಲ್ ಫಂಡ್ ಅಲ್ಲಿ ಆಡ್ ಮಾಡಬೇಕು. ಯಾಕಂತಂದ್ರೆ ಇದು ಯಾವಾಗಾದ್ರೂ ಒನ್ ಟೈಮ್ ಬರೋದ್ರಿಂದ ಇದೇನಾಗಿರುತ್ತೆ, ನಮಗೆ ಕ್ಯಾಪಿಟಲ್ ರಿಲೇಟೆಡ್ ಐಟಮ್ ಆಗಿರೋದ್ರಿಂದ ಈ ಲಯಬಿಲಿಟಿ ಸೈಡ್ ತೋರಿಸಬೇಕು, ಎಲ್ಲಿ ಈ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ಏನ ಲೈಫ್ ಮೆಂಬರ್ಶಿಪ್ ಫೀಸ್, ಲೈಫ್ ಮೆಂಬರ್ಶಿಪ್ ಫೀಸ್ ಎಷ್ಟಿದೆ ನೋಡ್ರಿ ಅಮೌಂಟ್, 7,300. ಸೊ ನೋಡಿ ಸ್ಟೂಡೆಂಟ್ಸ್, ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರತಕ್ಕಂತವನ್ನ ಹಾಗೂ ರಿಸಿಪ್ಟ್ ಟೈಮ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬಂದಿರತಕ್ಕಂತವನ್ನ ಪ್ರತಿಯೊಂದನ್ನು ಈಗ ಆಲ್ರೆಡಿ ಬರೆದಿದ್ದೀವಿ. ಯಾವನ್ನ ಬಿಟ್ಟು ಎರಡನ್ನು ಮಾತ್ರ ಬಿಟ್ಟಿದ್ವಿ, ಯಾವ್ಯಾವು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಮತ್ತು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಮಾತ್ರ ಬಿಟ್ಟಿದ್ವಿ. ಅವನ್ನ ಈಗ ಈ
ಸಬ್ಸ್ಕ್ರಿಪ್ಷನ್ ಇಲ್ಲೆಲ್ಲ ಆಡ್ ಮಾಡ್ತೀವಿ ಓಕೆನಾ ಎಲ್ಲೆಲ್ಲಿ ಆಡ್ ಆಗುತ್ತೆ ಅಲ್ಲಿ ಆಡ್ ಮಾಡ್ತೀವಿ ಅಥವಾ ಲೆಸ್ ಆದ್ರೆ ಲೆಸ್ ಮಾಡ್ತೀವಿ ಆಡ್ ಆದ್ರೆ ಆಡ್ ಮಾಡ್ತೀವಿ ಸೊ ಈಗ ಅಡ್ಜಸ್ಟ್ಮೆಂಟ್ ಗೆ ಬರೋಣ ಅಂತ ನೋಡಿ ಸ್ಟೂಡೆಂಟ್ಸ್ ಅಡ್ಜಸ್ಟ್ಮೆಂಟ್ ನ ಬರೀಬೇಕಾದ್ರೆ ಅಡ್ಜಸ್ಟ್ಮೆಂಟ್ ನ 2 ಟೈಮ್ಸ್ ಬರೀಬೇಕು ಒಂದು ಟೈಮ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಹಾಗೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದು ಟೈಮ್ ಬರೀಬೇಕು ಸೊ ಈಗ ಅಡ್ಜಸ್ಟ್ಮೆಂಟ್ ಗೆ ಬರಬೇಕಾದ್ರೆ ಫಸ್ಟ್ ಒನ್ ನೋಡಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 31/3/2018 ರೂಪೀಸ್ 10,000 ನೋಡಿ ಸ್ಟೂಡೆಂಟ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದೇ ಬಂದರೂ ನಾವು ಏನು ಮಾಡಬೇಕು ಆಡ್ ಮಾಡಬೇಕು ಇದನ್ನ ನೆನಪಿಟ್ಕೊಂಡಿರಿ ನೋಡಿ ಸಬ್ಸ್ಕ್ರಿಪ್ಷನ್ ಅಲ್ವಾ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಬಂದ್ರೆ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಆಡ್ ಮಾಡಬೇಕು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕರೆಂಟ್ ಇಯರ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದರೂ ಆ ರೀತಿ ಬಂದ್ರೆ ಅವು ಕರೆಂಟ್ ಇಯರ್ ಇನ್ನೂ ಆಗಿರ್ತವೆ ಸೊ ಹಾಗಾಗಿ ಏನು ಮಾಡಬೇಕು ಆಡ್ ಮಾಡಬೇಕು 10,000 ನೋಡಿ ಸ್ಟೂಡೆಂಟ್ಸ್ 2 ಟೈಮ್ಸ್ ಬರೆಯಕ್ಕೆ ಹೇಳಿದ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋಣ ಈಗ ಒನ್ ಟೈಮ್ ಮಾತ್ರ ಬರೆದಿದ್ದೀವಿ ಇನ್ನೂ ಒನ್ ಟೈಮ್ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು ಎಲ್ಲಿ ಅಸೆಟ್ಸ್ ಅಲ್ಲಿ ಯಾಕಂದ್ರೆ ಇದು ನಮಗೆ ಬರುವಂತದ್ದಾಗಿರೋದ್ರಿಂದ ನಮಗೆ ಇನ್ಕಮ್ ಆಗಿರುತ್ತೆ ಸೊ ಹಾಗಾಗಿ ಇದು ಅಸೆಟ್ ರೀತಿ ಟ್ರೀಟ್ ಮಾಡಿ ನಾವು ಎಲ್ಲಿ ತೋರಿಸಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಆಗಿ ತೋರಿಸಬೇಕು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ನೋಡಿ ಅಮೌಂಟ್ 10,000 ನೋಡಿ ಸ್ಟೂಡೆಂಟ್ಸ್ ಇದನ್ನ ಟೋಟಲ್ ಮಾಡಿ ಈಗ 75,000 ಪ್ಲಸ್ 10,000 85,000 ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ ಅದನ್ನ ಏನು ಮಾಡಕ್ಕೆ ಇಲ್ಲಿ ಈ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಲ್ಲಿ ಲೆಸ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಯಾವುದೇ ಬಂದರೂ ಕೂಡ ಅದನ್ನ ಲೆಸ್ ಮಾಡಬೇಕು ಮೈನಸ್ ನೋಡಿ ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 3,600 ಅಂತ ಕೊಟ್ಟಿದ್ರು ನೋಡಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರೆ ಅದು ಪ್ರೀವಿಯಸ್ ಇಯರ್ ಆಗಿರುತ್ತೆ ಎಷ್ಟಿದೆ ನೋಡಿ 3,600 ಸೊ ಇದನ್ನ ಆಮೇಲೆ ಲೆಸ್ ಮಾಡಿ ಹೊರಗಡೆ ಬರೋಣ ಅಂತ ಎಷ್ಟಾಗುತ್ತೆ ನೋಡಿ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಣ ಆಮೇಲೆ ಸೊ ನೆಕ್ಸ್ಟ್ ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 31/3/2018 ರೂಪೀಸ್ 1,000 ನೋಡಿ ಸ್ಟೂಡೆಂಟ್ ಸ್ಯಾಲರಿ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇದೆ ಸೊ ಹಾಗಾಗಿ ಅದರಲ್ಲಿ ಆಡ್ ಮಾಡಿ ಔಟ್ಸ್ಟ್ಯಾಂಡಿಂಗ್ ಬಂದ್ರೆ ಏನು ಮಾಡಬೇಕನ್ನ ಆಡ್ ಮಾಡಬೇಕಲ್ವಾ ಸೊ ಹಾಗಾಗಿ ಆಡ್ ಮಾಡಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಕರೆಂಟ್ ಇಯರ್ 1,000 ಟೋಟಲ್ ಎಷ್ಟಾಯ್ತು 70,000 ನೋಡಿ ಸ್ಟೂಡೆಂಟ್ಸ್ ಈಗ ಒನ್ ಟೈಮ್ ಮಾತ್ರ ಬರೆದಿದ್ವಿ ಇನ್ನೊಂದು ಟೈಮ್ ಏನು ತೋರಿಸ್ಬೇಕು ನಾವು ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ತೋರಿಸಬೇಕು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಎಷ್ಟಿದೆ ನೋಡ್ರಿ ಅಡ್ಜಸ್ಟ್ಮೆಂಟ್ ಎಷ್ಟು ಬರ್ತೀವಿ 1,000 ಅಲ್ವಾ 1,000 ನೋಡಿ ಸ್ಟೂಡೆಂಟ್ಸ್ ಥರ್ಡ್ ಒನ್ ಅಡ್ಜಸ್ಟ್ಮೆಂಟ್ ನೋಡ್ರಿ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂಡ್ ಬುಕ್ 10% ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್ ಅದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಅದು ನೋಡಿ ಓನ್ಲಿ ಆನ್ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಯಾವುದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಡ್ತಾರಲ್ವಾ ಅದು ಮಾತ್ರ ಅದ್ರ ಮೇಲೆ ಮಾತ್ರ 10% ಡಿಪ್ರಿಸಿಯೇಷನ್ ತೆಗಿಬೇಕು ಅಂತ ಹೇಳಿದ್ದಾರೆ ನೋಡಿ ಫಸ್ಟ್ ಒನ್ ಏನಿದೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಮೌಂಟ್ ನೋಡಿ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ 2,600 ಇದೆ ಅಲ್ವಾ 2,600 ಗೆ 10% ಡಿಪ್ರಿಸಿಯೇಷನ್ ಅಂತ ತೆಗಿರಿ 2,600 into 10/100 ಎಷ್ಟಾಯ್ತು ಅಮೌಂಟ್ 260 ಬರ್ತಲ್ವಾ ಅದೆಲ್ಲಿ ತೋರಿಸಬೇಕು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ತೋರಿಸಬೇಕು ಸೊ ನೋಡ್ರಿ 2 ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಎಷ್ಟಿದೆ ಅಮೌಂಟ್ 260 ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಬುಕ್ಸ್ ಮೇಲೆ 10% ಅಂತ ಹೇಳಿದ್ರು ಹೌದಾ ಅದೇ ಅಡ್ಜಸ್ಟ್ಮೆಂಟ್ ಹೇಳಿದ್ರು ನೋಡಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬುಕ್ಸ್ ಮೇಲೆ ಎಷ್ಟು ನೋಡಿ ಅಮೌಂಟ್ 6,200 ಇದೆ ಅಲ್ವಾ ಅದರ ಮೇಲೆ 10% ಅಂತ ತೆಗೆಯಿರಿ ಡಿಪ್ರಿಸಿಯೇಷನ್ ನ 6,200 into 10 into divided by 100 ಎಷ್ಟಾಯ್ತು ಅಮೌಂಟ್ 620 to depreciation on books amount 620 10% ಮಾಡಿದ್ರೆ ಎಷ್ಟು ಬರುತ್ತೆ ಅಮೌಂಟ್
620 ನೋಡಿ ಸ್ಟೂಡೆಂಟ್ ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋನ ಪ್ರತಿಯೊಂದನ್ನು 2 ಟೈಮ್ಸ್ ಬರಬೇಕಂತ ಹೇಳಿದ್ದೀವಿ ಹೌದಾ ಈಗ ಆಲ್ರೆಡಿ ಸ್ಯಾಲರಿನ ಮತ್ತು ಸಬ್ಸ್ಕ್ರಿಪ್ಷನ್ ನ ಬರೆದಿದ್ದೀವಿ ಈಗ ಈ ಡಿಪ್ರಿಸಿಯೇಷನ್ ನ ಬರೆದಿಲ್ಲ ಅಲ್ವಾ ಈ ಡಿಪ್ರಿಸಿಯೇಷನ್ ನ ಬರೆಯೋಣ ಅಂತ ಎಲ್ಲೇ ಬರೀಬೇಕಂದ್ರ ಇಲ್ಲಿ ನೋಡ್ರಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಲ್ರೆಡಿ ಬರೆದಿದ್ದೀವಿ ಹೌದಾ ಫಸ್ಟ್ ಒನ್ ಏನು ಫರ್ನಿಚರ್ ಹಾಗೆ ಇನ್ನೊಂದು ಬುಕ್ಸ್ ಇದರಲ್ಲಿ ಏನು ಮಾಡಬೇಕಂದ್ರೆ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು ಅಂದ್ರೆ ಲೆಸ್ ಮಾಡಬೇಕು ಸೊ ನೋಡ್ರಿ ಫಸ್ಟ್ ಇವನ್ನ ಟೋಟಲ್ ಮಾಡಿ ಫರ್ನಿಚರ್ ಎಷ್ಟಾಯ್ತು ನೋಡಿ ಪರ್ಚೇಸ್ ಬಂತು ಮತ್ತೆ ಬ್ಯಾಲೆನ್ಸ್ ಶೀಟ್ ಇಂದ ಎರಡು ಟೋಟಲ್ ಮಾಡಿ ಫಸ್ಟ್ 2600 ಪ್ಲಸ್ 26500 ಟೋಟಲಿ 29100 ಈಗ ನೋಡಿ ಡಿಪ್ರಿಸಿಯೇಷನ್ ಎಷ್ಟು ಅಮೌಂಟ್ ಬಂದಿದೆ ಅಲ್ಲಿ ಫರ್ನಿಚರ್ ಮೇಲೆ 260 ಅಮೌಂಟ್ ನ ಇದರಲ್ಲಿ ಲೆಸ್ ಮಾಡಿ 260 ಈಗ ನೋಡಿ 29100 ಅಲ್ಲಿ ಮೈನಸ್ 260 28840 ಡಿಫರೆನ್ಸ್ 28840 ಸೊ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್ ಬುಕ್ಸ್ ಮೇಲೆ ಕೂಡ ಡಿಫರೆನ್ಸಿಯೇಷನ್ ತೆಗೆದಿದ್ದೀವಿ ಇದನ್ನ ಏನು ಮಾಡಿ ಈಗ ಬುಕ್ಸ್ ಅಲ್ಲಿ ಪ್ಲಸ್ ಮಾಡಿ ಈ ಎರಡನ್ನು ಮೊದಲ ಪ್ಲಸ್ ಮಾಡಿ 6200 ಪ್ಲಸ್ 13000 ಟೋಟಲ್ ಎಷ್ಟಾಯ್ತು 19200 ಸೊ ಈಗ ಡಿಪ್ರಿಸಿಯೇಷನ್ ನ ಇದರಲ್ಲಿ ಲೆಸ್ ಮಾಡಿ 19200 ಅಲ್ಲಿ ಡಿಪ್ರಿಸಿಯೇಷನ್ ನೋಡಿ ಸ್ಟೂಡೆಂಟ್ಸ್ 620 ಬಂದಿದೆಲ್ಲ ಈ ಅಮೌಂಟ್ ಏನು ಮಾಡಿ ಇದರಲ್ಲಿ ಲೆಸ್ ಮಾಡಿ 620 19200 minus 620 ಡಿಫರೆನ್ಸ್ ಎಷ್ಟು ಬಂತು 18580 ಸೊ ನೆಕ್ಸ್ಟ್ ಫೋರ್ತ್ ಒನ್ ಅಡ್ಜಸ್ಟ್ಮೆಂಟ್ ನೋಡಿ ಡೊನೇಷನ್ ಕ್ಯಾಪಿಟಲೈಸ್ ನೋಡಿ ಸ್ಟೂಡೆಂಟ್ಸ್ ಡೊನೇಷನ್ ನ ಕ್ಯಾಪಿಟಲೈಸ್ ಮಾಡ್ತಾ ಹೇಳಿದ್ರೆ ಸೊ ಹಾಗಾಗಿ ನಾವು ಆಲ್ರೆಡಿ ಬರ್ತಿದ್ವಿ ನೋಡಿ ಕ್ಯಾಪಿಟಲ್ ಫಂಡ್ ಅಲ್ಲಿ ಆಡ್ ಮಾಡಿದ್ವಿ ಡೊನೇಷನ್ ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳಿ ಹೇಳಿದ್ರಿಂದ ಫುಲ್ ಅಮೌಂಟ್ ನ ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳಿದ್ರಿಂದ ಒಂದು ಸಲ ಮಾತ್ರ ಬರ್ತೀವಿ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾತ್ರ ಒಂದು ವೇಳೆ ಹಾಫ್ ಅಮೌಂಟ್ ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳಿದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಬರ್ತಾ ಇದ್ವಿ ಈಗ ಫುಲ್ ಅಮೌಂಟ್ ನ ಕ್ಯಾಪಿಟಲೈಸ್ ಮಾಡ್ರಿ ಅಂತ ಹೇಳಿದ್ರಿಂದ ಡೊನೇಷನ್ ನ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಅಲ್ಲಿ ಆಡ್ ಮಾಡಿದ್ವಿ ಸೊ ನೆಕ್ಸ್ಟ್ ಫಿಫ್ತ್ ಒನ್ ಅಡ್ಜಸ್ಟ್ಮೆಂಟ್ ನೋಡ್ರಿ ಎಲೆಕ್ಟ್ರಿಸಿಟಿ ಚಾರ್ಜ್ ಪೇಡ್ ಅಡ್ವಾನ್ಸ್ ₹650 ನೋಡಿ ಸ್ಟೂಡೆಂಟ್ ಇಲ್ಲಿ ಎಲೆಕ್ಟ್ರಿಸಿಟಿ ಆಲ್ರೆಡಿ ಬರ್ದಿದ್ದೀವಿ ನಾವು ಎಲ್ಲಿ ಬರ್ದಿದ್ದೀವಿ ನೋಡ್ರಿ ಇಲ್ಲಿ ಬರ್ದಿದ್ದೀವಿ ಅಲ್ವಾ ಸೊ ಈಗ ಅಡ್ವಾನ್ಸ್ ಪೇಡ್ ಮಾಡಿದೀವಿ ಅಂದ್ರೆ ನಾವು ಏನು ಮಾಡಕಂದ್ರೆ ಮೈನಸ್ ಮಾಡಬೇಕು ಮೈನಸ್ ಅಡ್ವಾನ್ಸ್ ಪೇಡ್ ಎಷ್ಟು ಪೇಡ್ ಮಾಡಿದೀವಿ ಅಡ್ವಾನ್ಸ್ 650 ಸೊ ನೋಡಿ ಸ್ಟೂಡೆಂಟ್ಸ್ 7800 ಅಲ್ಲಿ ಮೈನಸ್ 650 ಮಾಡಿದ್ರೆ 7150 ಬರುತ್ತೆ ಹೌದಾ 7150 ಈಗ ಒನ್ ಟೈಮ್ ಮಾತ್ರ ಬರ್ದಿದ್ದೀವಿ ನಾವು ಇನ್ನೂ ಒನ್ ಟೈಮ್ ಎಲ್ಲಿ ತೋರಿಸಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಮ ಅಸೆಟ್ ಸೈಡ್ ತೋರಿಸಬೇಕು ಯಾಕಂತಂದ್ರೆ ನಾವು ಅಡ್ವಾನ್ಸ್ ಪೇಡ್ ಮಾಡಿಲ್ಲ ಅಂದ್ರೆ ಕ್ಯಾಶ್ ಇರ್ತಿತ್ತಲ್ಲ ನಮಗೆ ಹಾಗಾಗಿ ಎಲ್ಲಿ ತೋರಿಸ್ಬೇಕು ನಾವು ಅಸೆಟ್ ಸೈಡ್ ತೋರಿಸಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಅಡ್ವಾನ್ಸ್ ಪೇಡ್ ಎಷ್ಟಿದೆ ನೋಡ್ರಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆಲ್ಲ ಅದು ಮಾತ್ರ ಬರಬೇಕು 650 ನೋಡಿ ಸ್ಟೂಡೆಂಟ್ಸ್ ಈಗ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ನ 2 ಟೈಮ್ಸ್ ಬರೆದಿದ್ದೀವಿ ಹಾಗೆ ಮತ್ತೆ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ಮತ್ತೆ ರಿಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಇದಾವಲ್ಲ ಪ್ರತಿಯೊಂದನ್ನು ಒನ್ ಟೈಮ್ ಬರೆದಿದ್ದೀವಿ ಈಗ ಯಾವುದೂ ಮಿಸ್ ಮಾಡಿಲ್ಲ ಸೊ ಹಾಗಾಗಿ ಮೊದಲು ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಟೋಟಲ್ ಮಾಡಿ ಕ್ಲೋಸ್ ಮಾಡಿ ನೋಡಿ ಇವನ್ನ ಟೋಟಲ್ ಮಾಡಿ ಫಸ್ಟ್ ನೋಡಿ ಸ್ಟೂಡೆಂಟ್ ಈ ಸಬ್ಸ್ಕ್ರಿಪ್ಷನ್ ಇಂದು ಕ್ಯಾಲ್ಕುಲೇಷನ್ ಯೂಸ್ ಮಾಡಿಲ್ಲ ನಾವು ಈ ಕ್ಯಾಲ್ಕುಲೇಟರ್ ಮಾಡಿ ಯೂಸ್ ಮಾಡ್ರಿ 75000 ಪ್ಲಸ್ 10000 ಈ 85000 ಆಯ್ತಲ್ವಾ 85000 ಅಲ್ಲಿ ಈ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರಲ್ಲ 3600 ನ ಮೈನಸ್ ಮಾಡಿದ್ರೆ ಅದರಲ್ಲಿ 3600 ಮೈನಸ್ ಮಾಡಿದ್ರೆ 85000 ಅಲ್ಲಿ ಮೈನಸ್ 3600 ಎಷ್ಟು ಬಂತು
81,400. ಸೊ ಈಗ ಇದನ್ನ ಟೋಟಲ್ ಮಾಡಿ 81,400 plus 2,000 plus 7,000 plus 400. ನೋಡಿ ಸ್ಟೂಡೆಂಟ್ಸ್, ಇದು ಟೋಟಲ್ ಎಷ್ಟು ಬರುತ್ತೆ? 19,800. 19,800. ಸೊ ಇದನ್ನ ಈ ಕಡೆ ಕೂಡ ಬರ್ಕೊಳ್ಳಿ, 19,800. ಈಗ ಈ ಎಲ್ಲ ಅಮೌಂಟ್ಸ್ ನ ಟೋಟಲ್ ಮಾಡಿ 900 plus 1,300 plus 7,150 plus 600 plus 7,200 plus 260 plus 620. ನೋಡಿ ಸ್ಟೂಡೆಂಟ್ಸ್, ಇದು ಎಷ್ಟು ಬಂತು? ಟೋಟಲಿ 18,030 ಬಂತು. ಎಷ್ಟು? 18,030 ಬಂತು. ಈ ಅಮೌಂಟ್ ನ ಇದರಲ್ಲಿ ಲೆಸ್ ಮಾಡಿ 19,800 ಅಲ್ಲಿ 19,800 minus 18,030. ನೋಡಿ ಸ್ಟೂಡೆಂಟ್ಸ್, ಈಗ ಇವನ್ನ ಟೋಟಲ್ ಮಾಡಿ. ಈ ಟೋಟಲ್ ಮಾಡಕ್ಕಿಂತ ಮೊದಲು ಇಲ್ಲಿ ಸ್ಯಾಲರಿ ನ ಹೊರಗಡೆ ಬರೆದಿಲ್ಲ ನೋಡ್ರಿ, ಈ ಅಮೌಂಟ್ ನ ಹೊರಗಡೆ ಬರೀರಿ. ಟೋಟಲ್ ಎಷ್ಟಾಯ್ತು? 17,000 ಮೈನಸ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕೊಟ್ಟಿದ್ರು ನೋಡ್ರಿ 1,000, ಅದನ್ನ ಮೈನಸ್ ಮಾಡ್ರಿ. ಎಷ್ಟು ಬಂತು ಡಿಫರೆನ್ಸ್? 16,000 ಬಂತಲ್ಲ. 17,000 ನಲ್ಲಿ 1,000 ಡಿಫರೆನ್ಸ್ ಮೈನಸ್ ಮಾಡಿದ್ರೆ, ಸೊ ಈಗ ಎಲ್ಲಾನು ಈಗ ಟೋಟಲ್ ಮಾಡ್ರಿ. 900 plus 16,000 plus 1,300 plus 7,150 plus 600 plus 7,200 plus 260 plus 620. ಸೊ ನೋಡಿ, ಇದು 34,030 ಬಂತು. ಸೊ ಈ ಅಮೌಂಟ್ ನ ಇಲ್ಲಿ ಬಂದಿರತಕ್ಕಂತ ಅಮೌಂಟ್ ಅಲ್ಲಿ ಲೆಸ್ ಮಾಡ್ರಿ. 19,800 minus 34,030. ಸೊ 56,000 ಡಿಫರೆನ್ಸ್ ಎಷ್ಟು ಬಂತು? 56,770. ಸೊ ಇದನ್ನ ಏನಂತ ತೋರಿಸ್ಬೇಕು ನಾವು? ಟು ಎಕ್ಸೆಸ್ ಆಫ್ ಇನ್ಕಮ್ ಪವರ್ expenditure. ಬ್ರಾಕೆಟ್ ಅಲ್ಲಿ ಸರ್ಪ್ಲಸ್ ಅಂತ ಹೇಳಿ ಬರೀರಿ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಈ ಅಕೌಂಟ್ ನ ಕ್ಲೋಸ್ ಮಾಡಿದ್ಮೇಲೆ ಸರ್ಪ್ಲಸ್ ಬಂದ ಮೇಲೆ ಏನ್ ಮಾಡ್ರಿ? ಕ್ಯಾಪಿಟಲ್ ಫಂಡ್ ಅಲ್ಲಿ ಆಡ್ ಮಾಡ್ರಿ. ಸರ್ಪ್ಲಸ್ ಎಷ್ಟಿದೆ ಅಮೌಂಟ್? 56,770. 56,770. ನೋಡಿ ಸ್ಟೂಡೆಂಟ್ಸ್, ಈಗ ಈ ಅಮೌಂಟ್ಸ್ ನ ಟೋಟಲ್ ಮಾಡಿ ಹೊರಗಡೆ ಬರೀರಿ. ಫಸ್ಟ್ ಒನ್ 39,900 ಪ್ಲಸ್ 10,000 ಪ್ಲಸ್ 7,300 ಪ್ಲಸ್ 56,770. ಟೋಟಲ್ 1,13,970. ಸೊ ಈಗ ಎರಡನ್ನೂ ಟೋಟಲ್ ಮಾಡಿದ್ರೆ ನಮಗೆ ಈಕ್ವಲ್ ಆನ್ಸರ್ ಬರಬೇಕು. ಸೊ ಈಗ ಟೋಟಲ್ ಮಾಡೋಣ. ಸೊ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಅಸೆಟ್ಸ್ ಟೋಟಲ್ ಮಾಡ್ರಿ. 15,900 ಪ್ಲಸ್ 18,580 ಪ್ಲಸ್ 28,840 ಪ್ಲಸ್ 25,000 plus 16,000 plus 10,000 last to 650. ನೋಡಿ ಸ್ಟೂಡೆಂಟ್ಸ್, ಇದು 1,14,970. ಸೊ ಈಗ ಟೋಟಲ್ ಮಾಡಿದ್ರೆ ಕೂಡ ನಮಗೆ ಈಗ ಸೇಮ್ ಆನ್ಸರ್ ಬರಬೇಕು. 1,14,970 ಆನ್ಸರ್ ಬರಬೇಕು. ಸೊ ನೋಡ್ರಿ, ಫಸ್ಟ್ ಒನ್ 1,000, ಆಮೇಲೆ 1,13,970, 1,13,970,
ಟೋಟಲ್ ಎಷ್ಟಾಯ್ತು 1,14,970 1,14,970. ಸೊ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಕೂಡ ಈ ಪ್ರೊಸೀಜರ್ ನ ಫಾಲೋ ಮಾಡಿ ಈಸಿಯಾಗಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. 12ಕ್ಕೆ 12 ಅಂಕಗಳನ್ನ ತೆಗೆದುಕೊಳ್ಳಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೊದಲನೇದಾಗಿ ನಮ್ಮ ಈ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.